ಮಕ್ಕಳಿಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕಳೆದ 13 ವರ್ಷಗಳಿಂದ ನೀಡ್ತಾ ಇರುವುದು ಶ್ರೀರಾಮ್ ಫೈನಾನ್ಸ್ನ ಹೆಮ್ಮೆ. ಈ ಒಂದು ಕಾರ್ಯಕ್ರಮ ಸಣ್ಣದಿರಬಹುದು, ಆದರೆ ಉದ್ದೇಶ ದೊಡ್ಡದು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಇನ್ನೊಂದು ಕಾರ್ಯಕ್ರಮ ಕಾರ್ಮಿಕರ ಬಗೆಗಿನ ವಿಶೇಷ ಕಾಳಜಿಗಾಗಿ ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಇವರಿಗೆ ಶ್ರೀರಾಮ್ ಫೈನಾನ್ಸ್ನ ಏರಿಯಾ ಸ್ಟೇಟ್ ಹೆಡ್ ಸದಾಶಿವ ಅಮೀನ್ ಅವರು ಗೌರವಾರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ. ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ಸದಾಶಿವಣ್ಣ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇದೇ ಸಂದರ್ಭದಲ್ಲಿ ಕಾರ್ಮಿಕರ ಬಗೆಗೆ ವಿಶೇಷ ಕಾಳಜಿಯನ್ನು ಹೊಂದಿದ್ದು ಉಡುಪಿಯಲ್ಲಿ ಸರ್ವಿಸ್ ಬಸ್ ನೌಕರರ ಸಂಘವ ಗೌರವವನ್ನು ಸೂಚಿಸ್ತಾ ಇದೆ. ನೋಡಿ ಸದಾಶಿವಣ್ಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೇಡಮ್ ಆದಂತಹ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ನ ಸದಸ್ಯರಾದ ಉಜ್ವಲಿಯರು, ಸಂತೋಷ್ ಲಾಡ್ ರೀತಿಯಲ್ಲಿ ಉತ್ತಮ ಒಬ್ಬ ಸಚಿವರಾಗಿ, ಅದೇ ರೀತಿ ಮೇಡಮ್ DC ಅವರ ರೀತಿಯಲ್ಲಿ ನೀವು ಕೂಡ ಜಿಲ್ಲಾಧಿಕಾರಿಗಳಾಗಿ ಈ ಭಾಗದ ಜನರ ಸೇವೆಯನ್ನ ಮಾಡಬೇಕಾಗಿ ಶ್ರೀರಾಮ್ ಫೈನಾನ್ಸ್ ಬಯಸ್ತಾ ಇದೆ. ಈ ಒಂದು ಕಟ್ಟೆಗುಡ್ಡೆ ಅವರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ವಿನಂತಿಸಿಕೊಳ್ತಾ ಇದ್ದೀವಿ. ಫೈನಾನ್ಸ್ ವತಿಯಿಂದ ನಾವು ಪ್ರತಿ ವರ್ಷ ಕೂಡ ಈ ದೇಶದಾದ್ಯಂತ ಸುಮಾರು 30,000 ವಿದ್ಯಾರ್ಥಿಗಳಿಗೆ, ಅಂದರೆ ಸರಿಸುಮಾರು ಒಂದು 25 ಕೋಟಿ ರೂಪಾಯಿ ವೆಚ್ಚದ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ. ಈ ಬಾರಿ ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಉಡುಪಿಗೆ ಬಂದಿರೋದ್ರಿಂದ ನಾವು ಇವತ್ತು ಅವರಿಂದ ಸಾಂಕೇತಿಕವಾಗಿ ಕೆಲವೊಂದು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಇವತ್ತು ಈ ರಾಜ್ಯದಲ್ಲಿ ನಾವು 12 ಕೋಟಿ ರೂಪಾಯಿಗಳನ್ನು ಕನಿಷ್ಠ 7,500 ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಈ ಮೂಲಕವಾಗಿ ನೀಡ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು 1,100 ಶಾಖೆಗಳಿವೆ. ಅದೇ ರೀತಿ ನಮ್ಮಲ್ಲಿ 50,000ಕ್ಕಿಂತಲೂ ಮಿಕ್ಕಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಬ್ಬಂದಿಗಳಿದ್ದಾರೆ. ಈ ಎಲ್ಲ ಒಂದು 50 ವರ್ಷಗಳಿಂದ ನಡೆದು ಬಂದ ಹಾದಿಯಲ್ಲಿ ಸರಿಸುಮಾರು ನಾವು 13 ವರ್ಷಗಳಿಂದ ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಇಲ್ಲಿ ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ ನೀಡ್ತಾ ಬಂದಿದೆ.